ಬೇಕಲ್ದ ಮೇಲೆ ಯಾಕೆ ಮದುವೆ ಹೋಗಿದ್ದೆ ಅಂತ ತಗೊಂಡು ಬಿಟ್ಬಿಡ್ತೀನಿ ನಿನ್ನ ಮಾದರ್ಸೋದು. ಅಜ್ಜಿನ ಸಾಕ್ಕೊಂಡು ಗಂಡನ ಸೇವೆ ಮಾಡ್ಕೊಂಡು ತಿನ್ಕೊಂಡು ಇರ್ಬೇಕು. ಇವೆಲ್ಲ ನಾ ಚೆನ್ನಾಗಿ ಕಾಣಲ್ಲ. ಒಂದ್ ಹೆಣ್ಣು ತರೋದು ಕಷ್ಟ, ಹೆಣ್ಣು ಕೊಡೋದು ಕಷ್ಟ ಅಲ್ಲ. ಪ್ರಪಂಚ ಹಂಗಾಗಿ ಹೋಗೈತಿ. ಅನೇನೆ ಚಿಚ್ಕೋಬೇಕು. ಪ್ರಪಂಚ ಆಗಿರೋ ಲೆಕ್ಕಾಚಾರ ನೋಡಿರಿ. ಅವ್ನು ಅಮ್ಮನ ಆಚೆ ಎಲ್ಲ ಜಿಚ್ಚಾಗೋದು ಹೊರಟೋಗೋದು, ಮೋಸ ಮಾಡಿ ಇದೇನೆ ಪ್ರಪಂಚ ನಡೀತಾ ಇರೋದು ಕತ್ತಿ. ಈಗ ಅದೇ ಹಂಗ ಹೋಗೋದು, ಈಗ ಹೆಂಗ ಮಾಡ್ಕೊಂಡ್ ಕುಕೊಳ್ಳೋದು. ಅಚ್ಚುಕಟ್ಟಾಗಿ ಇರೋದು ಕಲ್ತ್ಕೊಬೇಕು. ಈಗ ಕಾನೂನ್ ಮಾಡೈತೆ ಅವಳಿಗೆ ಒಂದ್ ಭಾಗ ಅಂತಾನ. ಕಾನೂನು ಮಾಡೈತೆ, ತಗೊಂಡು ಎಲ್ಗೋಕಳೆ. ಗಂಡನು ಅತ್ತೆ ಮಾವನ್ ಬಿಟ್ಟು ಎಲ್ಗೋಕಳೆ. ಅದೇ ತಗೊಂಡು ಮಾರ್ಕೊಂಡು ಹೋಗಳೆ. ಅವಳು ಚೆನ್ನಾಗಿ ಎಲ್ಲ ಇರಕ್ಕೆ, ಚೆನ್ನಾಗಿ ಎಲ್ಗೋಕಳೆ ಇರಕ್ಕೆ. ಅವಳು ಎಲ್ಲ ಎಲ್ಲ ಇರ್ತಾಳೆ ಬೇರೆ ಕಡೆ ಸಿಟಿಗೆ ಹೋಗ್ತಾಳೆ. ಸಿಟಿಗೋಗಿ ಅಲ್ಲಿ ಗಂಡ ಪರಿಸ್ಥಿತಿ ಅವ್ನ ಏನಾರ ಮಾಡ್ಕೊಳ್ಳಿ ಬಿಡು, ಎಲ್ಲಾರ ತಂದ ಕೇಳಿ ನಾನು ಎಂಜಾಯ್ ಮಾಡೋಣ ಅಂತೇಳಿ ಅಷ್ಟೇ. ನೀನ್ ಹೇಳ್ತೈತಿ ಒಟ್ಟಿನಾಗ ನಮ್ಮ ಹುಡುಗನ್ ನೋಡಿ ತೋಟ ನೋಡಿ ಬಂದು ಭಾಗ ಕೇಳಕ್ ಬಂದಿದೀಯ. ಹಂಗೆ ನನಗೆ ಹೊಚ್ಚು ಬಿಡ್ತೈತೆ ಏನು ಬೇಡ, ನನ್ ಕೆಣಕ್ಲೇ ಬೇಡ ಕಣ ಮಾರಾಯ. ನಡಿಯ ಎದ್ದು ಹೋಗ ದಾರಿ ಇಟ್ಕೊಂಡು. ಏನ್ ಹೇಳ್ತೀಯೋ ಹೆಂಗ ಹಿಂಗಾದ್ರೆ ಪ್ರಪಂಚ ಇದೆಲ್ಲ ತರವಲ್ಲ, ಚೆನ್ನಾಗ್ ಕಾಣಲ್ಲ. ಅಲ್ಲ ಈಗ ಒಂದ್ ಹೆಣ್ಣು ಅಂದ್ಮೇಲೆ ಎಷ್ಟು ಇರುತ್ತೋ ಅಷ್ಟು ಇರ್ಬೇಕು. ತೀರಾ ಓವರ್ ಆದ್ರೆ ಏನ್ ಕತೆ? ಹಿಂಗಾದ್ರೆ ಬಹಳ ಕಷ್ಟ ಐತೆ ಮರಿ. ಮುಂದೆ ಹೆಂಗೆ ಜೀವನ ಮಾಡೋದು? ಕಷ್ಟ ಐತಿ. ಈಗ ಗಂಡಿಸಿ ಬೆಲೆ ಇರುತ್ತ, ಗಂಡಸಿ ಬೆಲಿಲ್ಲ. ಕೆಲಸ ಇರೋನೇ ಗಂಡಸು, ಮನೆ ಕಡೆ ಇರೋನು ಗಂಡಸಲ್ಲ. ತೋಟ ತುಡ್ಕೆ ಗೌರ್ಮೆಂಟ್ ಕೆಲಸದ ನಡುಗುವ ಅಪ್ಪನಾಗಿರ್ಬಹುದು. ಮತ್ತೆ ತಿಳ್ಕೊಳಲ್ಲ. ತೆಂಗಿನಾಗ್ರ ಮಾಡಿರೋರು ಗೌರ್ಮೆಂಟ್ ಕೆಲಸ ಬೇಕಲ್ಲ ನನಗೆ, ಸಾಕು ಇಷ್ಟು ಮಾಡ್ಯಾರ ನಮ್ಮ ಮಾವ ನಮ್ಮ ಅತ್ತೆ ಇಷ್ಟು ಮಾಡ್ಯಾರ ಸಾಕು, ಬೇಸ್ ಮಗನೇ ಅಂತಾನ ಅನ್ಬೇಕು ಅತ್ತೆ ಮಾವನ್ನ. ಹೊರ ಹುಡುಗಿಯರು ಅದೇ ಬೇಕಲ್ಲ ಅಂದ್ಮೇಲೆ ಕೂಳ ಏನೋ ತಿಂತಾರೆ. ಕೂಳ ತಗೊಂಡೋಗ 2 ಅಡಿಕೆ ಮನೆಗ್ ಬೇಕಂತ ಹೇಳ್ಕೊಂಬಾರ ಅನ್ನಂಗಿರ್ಬೇಕು. ಅತ್ತೆ ಮಾವನು ಸಾಕ್ಬೇಕು, ಗಂಡನೂ ನೋಡ್ಕೊಬೇಕು. ಇವ್ರು ಹಳೆ ಬಾಕ್ ಹಾಕಿರು, ಹಳೆ ಭಾಗ ತನ ಕೆಪಾಸಿಟಿ ಅಲ್ಲ. ಬರೋದು ಭಾಗ ತಗೊಂಡು ಹೋಗಕ್ಕೆ ಊರ್ ಕಡಿಕೆ ಊರ್ ಕಡಿಕೆ ಅಲ್ಲ. ಕೆಲ್ಸಕ್ಕೆ ಇನ್ನೇ ಡಬಲ್ ಕೆಲಸ ವರ್ಮಾನ್ ಇರುತ್ತೆ ಏನ್ ಬೇಡ. ಅಡಿಕೆ ಆಗ್ರ ತೆಂಗಿನಾಗ್ರ ಇರೋರಿಗೆ ಹೆಣ್ಣು ಕೊಟ್ಟಿರಿ, ಅವ್ರ ಸಂತೋಷ ಬದುಕಂತಾರಿ. ಗೌರ್ಮೆಂಟ್ ಕೆಲಸದಾಗ ಇರ್ಬೇಕು ಅನ್ನೋದೇನ್ ಬೇಕಲ್ಲ ಕಣಯ್ಯ. ತಿರ್ಗಾ ನಾಳೆ ದಿವಸ ಗೌರ್ಮೆಂಟ್ ಕೆಲಸ ಇರ್ಲಿ, ನಾಳೆ ದಿನ ಹುಡುಕೊಂಡ್ ಬರ್ಬೇಕಾ ಕಡಿಕೆ ವರ್ಷ ಕಾಲ ಬರೀ ಅದೇ ಅದೇ ಇರಲ್ಲ. ಈಗ ಬರ್ಬೇಕಲ್ವಾ? ಬರ್ಬೇಕು. ಅದನ್ನೇ ಯಾಕೆ ಕೇಳ್ತಾರೆ? ಕೆಲಸನೇ ಹುಡುಕೊಂಡು ಹೋದ್ರೆ ಇಲ್ಲಿ ಸಂಪಾದನೆ ಮಾಡಿರೋದ್ರಾಗೆ ಬೇಜನ್ ಉದುರ್ತೈತಲ್ಲ, ಇಲ್ಲಿ ಮಾಡಾರ ಯಾರು? ಈಗ ಬರೀ ಅದನ್ನೇ ಕೆಲಸರೇ ಕೇಳ್ತಾರಲ್ಲ. ಕೆಲಸ ಇಲ್ದಾರ ಏನ್ ಮಾಡ್ಬೇಕು ಹೇಳು? ಕೆಲಸ ಇಲ್ದಾರ ಏನ್ ಮಾಡ್ಬೇಕು? ಅವನೇನ್ ಗಂಡಸ ಅಲ್ವಾ? ಅವನು ಗಂಡಸೆಯ. ಅಲ್ಲ, ಹೆಂಗ್ಸಿಗೆ ಇಷ್ಟೊಂದು ದುರಾಸೆ ಇರ್ಬೇಕಲ್ಲ ಮನ್ಸಿನ್ಗೆ. ಎಲ್ಲ ತರವಲ್ಲ. ಗಂಡನ್ನ ದೇವ್ರು ಅಂತ ನೋಡ್ಕೊಂಡಳೆ ಅವ್ರ ತಾಯಿ ಕಣೆಯ. ಗಂಡಸ ನೋಡ್ಕೊಂಡಳು ಬಂದ ಗಟ್ಟಿ ಅವಳೇ ತಾಯಿ ಅಂತ ತಿಳ್ಕೊಬೇಕು. ಅಲ್ಲ, ಗಂಡಸು ಅವನು ಕೆಲ್ಸನೇ ಗಂಡಸು ಅಂತ ತಿಳ್ಕೊಂಡವ್ರಿ. ಏನು ಈ ಮನೆ ಕಡೆ ಇರೋನು ಗಂಡಸ ಎಲ್ಲ ಅಂತ ಅವ್ರ ಲೆಕ್ಕ. ಮನೆ ಕಡೆ ದುಡಿಮೆ ಅವ್ರಿಗೇನೆ ಗೊತ್ತು. ಅದೇ ಅದ್ ತಿಳ್ಕೊಂಡಿಲ್ವಲ್ಲ. ಅದು ಹೆಂಗ್ಸು ಇವತ್ ಗೌರ್ಮೆಂಟ್ ಕೆಲಸನು ಯಾವ್ದಾರ ಒಂದ್ ಹೆಣ ಸತ್ತಿದ್ರು ಅವ್ನು ಓಡ್ತಿರ್ಬೇಕು. ನಮ್ಗ್ ಸತೈತೆ, ನಮ್ ಸಂಬಂಧತ್ತು ಇದು, ನಮ್ ಬಂಧು ಬಳಗ ಅಂತ ಅವ್ನು ಇರಂಗಿಲ್ಲ. ಅವನಿಗೆ ಕುಡಿಯೋ ನೀರಲ್ಲ ತಿನ್ನ ಇಟ್ಟಲ್ಲ ಅಂತ ಓಡ್ತಿರ್ಬೇಕು. ಪೆಂಟ್ಲಮ್ಮ ಸುಸ್ಕೊಂಡ್ ತಿಕ್ತೈ ಓಡ್ತಿರ್ತಾನೆ ಗೌರ್ಮೆಂಟ್ ಕೆಲಸದನಿಗೆ. ನೆಮ್ಮದಿ ಸಿಕ್ತಾ? ನೆಮ್ಮದಿ ಸಿಕ್ಲಿಲ್ಲ. ನಮ್ ತೋಟಗಳವಿ ರಾಜ್ ಇದ್ದಂಗ ಅವ್ರಿ ನಮ್ ತೋಟ ಸುತ್ತನಾಗಿ. ಹಂಗಿರಾಗ ಒಪ್ಪಲ್ವಲ್ಲ ಈಗ ಹೆಣ್ಣು? ಒಪ್ಪಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅವ್ ತಿಳ್ಕೊಳಲ್ಲ. ಅದ ಗೌರ್ಮೆಂಟ್ ಕೆಲಸದ ನಡುಗು ತೋಟ ನೋಡ್ರಿ ಅವ್ನ ಅಮ್ಮನ್ನ ಎಷ್ಟು ಸಂತೋಷ ಆಗುತ್ತೆ. ತೋಟ ಬಿಟ್ಟು ಆಚೆ ಹೋಗಕ್ಕೆ ಮನ್ಸ್ಕೊಳ ಕಣೆ. ಅವ್ರನ್ನ ಸಾಕ್ತಾವಲ್ಲ ತೋಟ. ಅವು ತಿಳ್ಕೊಳಲ್ವಲ್ಲ, ಬಂದಾವ ಏನ್ ಮಾಡೋಣ? ತಿಳ್ಕೊಳಲ್ಲ ಅವರು. ದುಡ್ಡು ಯೋಚನೆ ಮಾಡಲ್ಲ, ಅಷ್ಟದ ಯೋಚನೆ ಮಾಡ್ತಾವಿ. ಈಗ ಹೋಗಿ ನಾವು ಏನೋ ಹುಡುಗಿ ಮದುವೆ ಮಾಡೋಣ ಅಂತ ಕೇಳಕ್ ಹೋದ್ರೆ ಹಿಂಗ್ ಕೇಳ್ಬೋದ? ಕೇಳೋ ಸುತ್ತಪ್ಪು ಏನೋ ಕುಳ ಚೆನ್ನಾಗೈತೆ ಪರವಾಗಿಲ್ಲ ಕಣೆ ಕುಳ ಅಂತಾನ ಕೊಟ್ಟು ಮಾಡೋರ್ಗು ಧೈರ್ಯ ಮಾಡಿ ಕೊಡ್ಬೇಕು. ಹೆಣ್ಣು ಕೂಡ ತೀರಾ ಗೌರ್ಮೆಂಟ್ ಕೆಲಸದನ್ನೇ ಹುಡ್ಕೊಂಡು ಹೋಗ್ಬಾರ್ದು. ತೋಟ ತುಡ್ಕೆ ಗೌರ್ಮೆಂಟ್ ಕೆಲಸದ ಜಾಲಿ ಆಗವ್ ಕಣಯ್ಯ. ಹಳ್ಳಿ ಕಡೆ ಕೆಲಸ ಮಾಡೋಣ ಅವನು ಹೆಂಗ್ ರಾಜ್ ಇದ್ದಂಗ ಅವನಿ. ಈಗ ಏನ್ ಅದೇ ಕೆಲಸ ಏನಲ್ಲ, ಬೇರೆ ಔಟರ್ಸ್ ಇವೆಲ್ಲ ಇದನ್ನ ಕೇಳ್ತಾರೆ, ಪ್ರೈವೇಟ್ ಹೋಗೋ ಕೇಳ್ತಾರೆ. ಒಟ್ನಾಗೆ ಪ್ಯಾಕೇಜು ಅಂತವು ಬೇಕು ಅವ್ರಿಗೆ. ಒಟ್ಟೆ ಮನೆ ಕಡೆಗೆ ಇರಕೂಡ್ದು.
ಯಾವ್ದಾರಾಗ್ಲಿ ಒಟ್ಟಾಗೆ ಕೆಲ್ಸಕ್ಕೆ ಹೋಗ್ತಾನೆ ಅನ್ಬೋದು ಹಾ ಅನ್ಬೇಕು. ಅನ್ಬೇಕು. ಅಲ್ಲಿ ಬೆಂಗಳೂರಾಗ ಚರಂಡಿ ಬೆಳಿತಾರ ಕೆಲ್ಸತಾನೇನೆ. ಅವನು ಕೆಲಸ ಪ್ಯಾಂಟ್ ಇಕ್ಕೊಂಡು ಅಲ್ಲಿ ಏನ್ ಕೆಲಸ ಮಾಡ್ತಾನೆ? ಬೆಂಗಳೂರಾಗ ಅವನೇ ಅಂದ್ರೆ ಕೆಲಸ ಆಗವನೆ ಅಂತ. ಬೆಂಗಳೂರಾಗ ಇದ್ದಾಗ ಕೆಲ್ಸದಾಗ ಅವನ. ಅದೇ ಈಗ ಗಂಡ ಬೆಂಗಳೂರಾಗ ಏನಾರ ಅವ್ನ ಏನಾರ ಮಾಡ್ಲಿ ಕೆಲ್ಸದಾಗ ಇರ್ಬೇಕು, ಅವ್ನ್ ಕೆಲಸ ಇರ್ಬೇಕು, ಅವ್ನ ಏನಾರ ಕಷ್ಟ ಬಿದ್ದು ಏನಾರ ದುಡ್ಕೊಂಡ್ ಬರ್ಬೇಕು, ಇವಳು ಶೋಕಿ ಮಾಡ್ಬೇಕು, ಶೋಕಿ ಮಾಡ್ಬೇಕು ಹೆಣ್ಣು. ನಮ್ ಗಂಡ ಕೆಲ್ಸದಾಗ ಅವನೇ ಅಂತವ, ಅವನಲ್ಲಿ ಚರಂಡಿ ಬೆಳೆಯೋನು ಕೆಲ್ಸದಾಗ ಅವನ. ಏನ್ ಅವನು ಅವ್ನ ಹಣೆ ಬರ ಕಡಿ ಕೆಲಸ ಎಂತದ ಹುಡುಕ್ಯಾಡವನಿ. ಒಟ್ನಾಗ ಅವನು ಕಾರ್ನಾಗ ಬಂದ್ರು ಚರಂಡಿ ಬೆಳೆಯೋನು ಬೆಂಗಳೂರು ಹುಡುಗ, ಬೆಂಗಳೂರಿಂದ ಬಂದ ಅನ್ಬೇಕಲ್ವಾ? ಅವ್ನ ಏನ್ ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ. ಇವಳು ಶೋಕಿ ಮಾಡ್ಬೇಕು, ಹೆಣ್ಣು ಶೋಕಿ ಮಾಡ್ಬೇಕು. ಇದೆಲ್ಲ ಚೆನ್ನಾಗ್ ಕಾಣಲ್ಲ. ಹಳ್ಳಿ ಕಡೆಗೆ ಒಪ್ಪಲ್ಲ. ಅವ್ನ ಬೆಂಗಳೂರಾಗ ಅವ್ನ ಏನಾರ ಆಗ್ಲಿ ಬೆಂಗಳೂರು ಹುಡುಗ ಅವ್ನ ಕೆಲ್ಸದಾಗ ಹುಡುಗ ಚರಂಡಿ ಬೆಳಿತದ ಕೆಲ್ಸದಾಗ ಅವ್ನು ಬೆಂಗಳೂರನು. ಇದೆಲ್ಲ ನನಗೆ ಚೆನ್ನಾಗ್ ಕಾಣಲ್ಲ. ಕಷ್ಟದಾರಿ ಯಾರು ಅನ್ನೋದು ತಿಳ್ಕೊಬೇಕು ಮೊದ್ಲು. ಹಳ್ಳಿಗೆ ಒಪ್ಪಲ್ವಲ್ಲ. ಈಗ ಬೆಂಗಳೂರಾಗ ಒಟ್ಟಿನಾಗೆ ಅವನು ಏನಾರ ಏನ್ ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಆಗ್ಲಿ ಒಟ್ಟಿನಾಗ ಕೆಲಸ ಕೇಳ್ತಾರೆ. ಹಳ್ಳಿ ಕಡೆ ಬೆಳ್ಕಡೆ ತಾಂಡಾಗ ಅಲ್ಲಿಗೆ ಹಾಕಿರಲ್ವನೇ ಟೌನಾಗ ಚೆನ್ನಾಗಿರೋದು. ಅವ್ರು ಹಂಗ್ ತಿಳ್ಕೊಳ್ಳಲ್ಲ. ಎಷ್ಟು ಹಣ್ಣು ಹಂಪಲು ಬೆಳಿತೀವಿ, ರೋಡ್ ಗಟ್ಲೆ ತುಂಬಿಕೊಳಿಸ್ತಾರಲ್ಲ ಟೌನ್ಗೆ. ಈಗ ಬೆಳೆಯೋರು ಹಳ್ಳಿ ಕಡೆ ಅವರು ತಿಂತಾರೆ, ನಾವು ತಿಂತೀವಿ. ಈಗ ಹಳ್ಳಿ ಕಡೆಗೆ ನಾವು ಕೊಡ್ತೀವಿ ಕಡೆ ಟೌನ್. ಅವ್ರು ಹಳ್ಳಿ ಕಡೆಗೆ ಬರಕ್ ಇಷ್ಟಿಲ್ಲ. ಇಷ್ಟಿಲ್ ಮೇಲೆ ಅಲ್ಲೇನು ಮಾಡ್ತಾರೆ ಕೆಸವ ಸೋಕಿ ಮಾಡಕ್ ಆಗಲ್ವಾ? ಇಲ್ಲಿ ಹಳ್ಳಿ ಕಡೆಗೆ ಯಾರು ನೋಡ್ತಾರೆ ಸೋಕಿ ಮಾಡಕ್? ಹಿಂಗೈತ ಕತೆ. ಕಷ್ಟ ಐತ್ ಕಣ್ರಿ. ಹೆಣ್ಣಿಂತವ ಇದ್ ಮಾಡ್ಬೇಕಾದ್ರೆ ಕಷ್ಟ ಐತಿ. ಹಬ್ಬ ಎಲ್ಲಿಂದ ತಕ ಬೆಳೆದೈತೆ ಹೆಣ್ಣು ಪ್ರಾಣಿ. ಹಬ್ಬ ತುಂಬಾ ಕಷ್ಟ ಐತ್ ಕಣ್ರಿ. ನೋಡಿ ತರ್ಬೇಕು ಗುಣ, ನಮಗೆ ಬೇಕಾದ ಹುಡುಗಿಯ ಬಡವ್ರ ಮಕ್ಕಳು ತರ್ಬೇಕಣೆ. ಈಗ ಇವ್ರನ್ನ ತರ್ಬೋದು, ಬಡವ್ರ ಮಕ್ಳು ಮಾತ್ರ ಸಕ್ಕ ಇಲ್ವಲ್ಲ. ಹಂಗೈತ ಕತೆ. ಈಗ ಅದ್ ಯಾಕೆಂದ್ರೆ ಈಗ ಹೆಣ್ಣಿನ ಪವರ್ ಹಂಗೈತಿ. ಹೆಣ್ಣಿನ ಪವರ್ ಹಂಗೈತಿ. ಈಗ ಏನ್ ಬಡವ್ರ ಹುಡುಗನು ಅವೇ ಜಾಸ್ತಿ ಕೇಳ್ತಾವಲ್ಲ ಈಗ. ಹಿಂಗೈತಿ. ಈಗ ಅವ್ರೇ ಜಾಸ್ತಿ ಕೇಳ್ತಾವ್ರೆ. ಹಳ್ಳಿ ಕಡೆ ಹುಡುಗ್ರೆ ಅವ್ರಿಗೆ ಬಡವ್ರಾದ್ರು ಅವ್ರು ಅದನ್ನೇ ಕೇಳ್ತಾರ್ರಿ. ಎಷ್ಟ್ ಎಕರೆ ಐತೆ, ಏನ್ ಕೆಲ್ಸ ಆಗವ್ನಿ, ಗಾಡಿ ಐತಾ, ಕಾರ್ ಐತಾ, ಏನ್ ಕೆಲ್ಸ ಆಗವ್ರಿ ಅಂತ ಕೇಳ್ತಾರ ಬಡವ್ರೆ. ಮೋಡ್ ಮನೆ ಕೇಳ್ತಾರೆ. ಮೋಡ್ ಮನೆ, ಸಿಟಿ ಮನೆ, ಮಾಳಿಗೆ ಮನೆ, ಮೋಡ್ ಮನೆ, ತೋಟ ಇರ್ಬೇಕು, ತೋಟ ಜೋರಾಗಿರ್ಬೇಕು, ಕೆಲ್ಸ ಇರ್ಬೇಕು. ತೋಟ ಜೋರಾಗಿದ್ರೆ ತೋಟದಾಗ ತಾಳ ಬಂದ್ರೆ ಇಟ್ಟು ಮಾಡಕ್ ಆಕತ್ತ ಅಡಿಗೆ. ಅದು ಅವ್ರು ಅದೇನ್ ಮಾಡ್ತಾರ ಬಿಡ್ತಾರ ಮಾಡ್ತಾರಿ. ಅವ್ರೇ ಮಾಡೋಗೆ ಅವರು ಆ ತರ ಕೇಳ್ತಾರಲ್ಲ, ಅದಕ್ಕೆ ಏನ್ ಹೇಳೋದು ನಾವು? ಕಷ್ಟ ಐತಿ ಕಣ್ರಿ. ಹಂಗಾರಿ ಕಷ್ಟ ಐತಿ. ಹೆಣ್ಣು ಮಾತಾಡ್ಸಕ್ ಆಗಲ್ಲ ಅಂದ್ಮೇಲೆ ಏನ ನಾವ್ ಸಾವುಕಾರನ್ನ ನೋಡಕ್ ಹೋದ್ರು ಆಗಲ್ಲ ಅಂತ ಹೇಳಿ ಬಡವ್ರ ನೋಡಕ್ ಹೋದ್ರು ಆ ಸಾವುಕಾರ್ಗಿನ್ನ ಬಡವ್ರೆ ಇದಾಗ್ಬಿಟ್ಟವ್ರಲ್ಲ. ಮಿಂಡಾಗ್ಯವ್ರಿ, ಅವರೇ ಮಿಂಡಾಗ್ಯವ್ರಲ್ವಾ? ಅವ್ರ ಅಪ್ಪ ಅಮ್ಮ ಮನೆಗೆ ಅವ್ರ ಕಷ್ಟ ಬೀಳಲ್ವಾ ಹೆಣ್ಮಕ್ಳು? ಅಂತವ್ ಮಾಡಿಲ್ವಲ್ಲ ಅವ್ರು. ಏನ ನನ್ ಮಕ್ಳು ನಾವ್ ಕಷ್ಟ ಬಿದ್ದಿದ್ದೀವಿ, ಹೆಣ್ಮಕ್ಳು ಚೆನ್ನಾಗಿರ್ಲಿ ಅಂತ ಸಾಕಿ ಎಲ್ ಬೇಕೋ ಅಲ್ಲಿ ಮಾಡಿರೋದಕ್ಕೆ ಅವ್ರು ಅದೇ ಇದ್ರಾಗೆ ಬಂದ್ಬಿಡ್ತಾರೆ. ನಡ್ಕೊಂಡ್ ಬಂದೈತಿ. ಬಡವ್ರಾದ್ರು ಇನ್ನೊಬ್ರ ಮನೆ ಕೆರೆಯ ಕಳಿಸಿಲ್ಲ. ಹಿಂದೆ ಅವಾಗ ಇತ್ತು, ಮನೆಗಿರೋರ್ನ ಎಲ್ಲಾರು ಕರ್ಕೊಂಡೋಗಿ ಕೆರ್ಸೋರು. ಈಗ ನಾವು ಕಷ್ಟ ಬಿದ್ದಿದ್ದೀವಿ, ಈಗ ನಾವು ಚೆನ್ನಾಗಿರ್ಲಿ ಅಂತ ಮಕ್ಕಳನ್ನ ಇವರು ಬಟ್ಟೆ ಕಟ್ಟಿ ಅವ್ರನ್ನ ಸಾಕಿ ಓದಿಸಿ ಏನೋ ಮಾಡ್ತಾರಿ. ಆ ಓದಿದ ತಕ್ಕನಾಗಿ ಏನೋ ಒಂದ್ ಮದುವೆ ಮಾಡೋಣ ಅಂತ ಹೋಗಿ ಕೇಳಕ್ ಹೋದ್ರಿ, ಹಿಂಗ ಮಾಡೋದು, ಹಿಂಗ ಕೇಳೋದವ್ರು. ಕಷ್ಟ ಐತ್ಕಂಡ್ರಿ. ಹಿಂಗೆಲ್ಲ ಏನೋ ಒಪ್ಪಿ ಮಾಡಿರಿ ಜಾಸ್ತಿ ಡೈವರ್ಸ್. ಈಗ ನಾವು ಈಗ ಅವೇ ಜಾಸ್ತಿ ಆಗ್ಬಿಟ್ಟವಲ್ಲ ಡೈವರ್ಸ್ ತಂಡಲ್ಲಿ ಏನ್ ಮಾಡ್ತಾರೆ ಮನೆಗೆ? ಏನ ನಾವು ಎಲ್ಲ ಮದುವೆ ಹಾಕೊಳ್ಳಿ, ನಾವು ಚೆನ್ನಾಗಿರೋಣ. ಅಪ್ಪ ಮುಂದೆ ತುಪ್ಕಣೆವು ಇವೆಲ್ಲ ಅವತಾರ ಬೇಡಕಣೆ. ನಿನಗೆ ಗೌರವಾಗೆ ಒಂದು ಗೂಡಾಗೆ ಒಕ್ಕಲ್ತನ ಮಾಡ್ಕೊಂಡಿರಿ ಅಂತ ಹೇಳ್ಬೇಕು. ಅಪ್ಪ ಅಮ್ಮ ಸದ್ರ ಕೊಡಬಾರ್ದು ಮಗಳಿಗೆ. ಗೌರವಾಗ ಅಲ್ಲಿ ಒಕ್ಕಲ್ತನ ಮಾಡ್ಕೊಂಡಿರಮ್ಮ, ಇದೆಲ್ಲ ಬೇಡ ಅಂತ ಬುದ್ಧಿ ಹೇಳ್ಬೇಕು. ತಂದೆ ತಾಯಿ ಬುದ್ಧಿ ಹೇಳಿ ಕಳ್ಸ್ಬೇಕು ಮಗಳಿಗೆ. ಚೆನ್ನಾಗಿರೋ ಅದೇಡಿಗೂ ಅನ್ಕೂಲ, ನಿಂಗೆ ಏನಮ್ಮ ಬೇಕು ಅಚ್ಚುಕಟ್ಟಾಗಿ ಇರೋದು ಕಲ್ತ್ಕೊಳಮ್ಮ ಅಂತ ಹೇಳ್ಬೇಕು. ಅವ್ರ ಬುದ್ಧಿಯ ಹೇಳಿ ಕಲ್ತ್ಕೊಂಡ್ರಾಗಬೇಕಲ್ಲ. ಡೈವರ್ಸ್ ಹಾಕಿ ಹೋಗಿ ನೋಡೋಣ ಮುಂದೆ ಏನ್ ಬರ್ತದೆ, ಮುಂದೆ ಬರೋದ್ ನೋಡ್ಕೊಳೋಣ ಅಂತ ಮೀಸೆ ತಿರ್ಬಿರಿ. ಈ ಒಕ್ಕಲ್ತನಗಳು ನೆಟ್ಕಾಗ್ತಾವನಯ್ಯ. ಒಕ್ಕಲ್ತನ ನೆಟ್ಕಾಕವ ಎಲ್ಲ ಕವಿ ಎತ್ತು ಬಾಚೋದು. ಮಕ್ಕಳು ಒಂದ್ ಸಾರ ದೂರ ಹೇಳ್ತಾರೆ, ಅದಕ್ಕೆಲ್ಲ ತಲೆ ಕೊಡ್ಬಾರ್ದು, ಅವಕ್ಕೆಲ್ಲ ತಲೆ ಕೊಡ್ಬಾರ್ದು. ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ, ಕಷ್ಟ ಸುಖ ಅನುಭವಿಸ್ಕೊಂಡು ಕಾಲವರ್ಣ ಮಾಡ್ಬೇಕು. ನಮ್ಮ ಗಂಡ ಮನೆಗಂತಾನ ಅಪ್ಪ ತಾಯಿ ತಂದೆ ಹೇಳ್ಬೇಕು. ಮಕ್ಕಳ ಮಾತ್ರ ಓಟ್ ಹಾಕಿದ್ರೆ ಒಕ್ಕಲ್ತನ ಹಾಕವನಯ್ಯ. ಹಿಂಗಳ್ತೀಯ ತಿಳ್ಕೊಳಕ್ ಕೊಟ್ರು ಅಂತ ಹೋಗಿ ದೂರ ಹೇಳಿಬಿಟ್ರೆ ಜಟ್ಕತಾನಯ್ಯ. ಹೇಳ್ಬಾರ್ದು. ಏನೇ ಕಷ್ಟ ಬಂದ್ರು ಗಂಡು ಮನೆಗೆ ನುಂಚಬೇಕಣೆವು. ಇದಲ್ಲ ಅವತಾರ. ಒಬ್ಬಗೆ ನೋವು ಕೊಟ್ಟು ನೀನು ತಗೊಂಡೆ ತಿನ್ನಂಥದ್ದೇನು? ನನಗೆ ಚೆನ್ನಾಗಿ ಕಾಣಲ್ಲ ಇವೆಲ್ಲ ಬದುಕು.
ಅಪ್ಪ ಅಮ್ಮ ಮೈಯಾಚಬಾರ್ದು. ಹ್ಮ್ ನನ್ನ ಮಗಳು ಹಿಂಗಂದ್ಬಿಟ್ಲು, ಇಂಥ ಮಾತಂದ್ಲು, ಅವನ ಅಮ್ಮನಕ್ಕೆ ಏನು ಬರ್ತದೆ ನೋಡೋಣ, ಕೇಸಾಕ್ ನಡಿಯಮ್ಮ, ಇದನ್ನ ಸಾಕ್ಸೋದು ಚೆನ್ನಾಗಿ ಕಾಣಲ್ಲ. ಬೇಡ ಓದ್ತಾರ. ನಮ್ಮ ಮನೆಗೆ ಹೆಂಗಿದ್ದೋ ಗಂಡು ಮನೆಗೆ ಆ ಥರ ಇರಬೇಕು ಅಂತ ತಾಯಿ ತಂದೆ ಬುದ್ಧಿ ಕಲಿಸ್ಬೇಕು ಹೆಣ್ಮಗಳಿಗೆ. ಏನಂತ ಕಿರ್ಕೊಳಕ್ಕೆ ಕೊಡ್ತಾರೆ, ಬೇಜನ್ನ ತಿಂದ್ಕೊಂಡು ಬಿದ್ದಿರ್ಲೇಳಯ್ಯ, ಅವೆಲ್ಲ ತಂದಿಕ್ ಮಾಡ್ಕಣಯ್ಯ ಮಕ್ಕಳಿಗೆ. ತರ್ವಲ್ಲ ತೆಗಿ, ಇದೆಲ್ಲ ಅವತಾರ ಚೆನ್ನಾಗಿ ಕಾಣಲ್ಲ ನನಗೆ. ಗೌರವ ಇರ್ಬೇಕು ಕಣೆ ಹೆಣ್ಮಕ್ಳಿಗೆ. ಊರಿಗೆ ಒಂದು ಗೌರವ ಕೊಡಬೇಕು, ಯಾರ ಮಕ್ಕಳನ್ನಾಗಿರಲಿ. ಒಳ್ಳೆ ಹುಡುಗ ಒಳ್ಳೆ ಹುಡುಗಿ ಕಡೆಯ ಬೇಚ್ ಮಗಳೇ ಅನ್ಬೇಕು, ಹಂಗಿರ್ಬೇಕು ಇರಬೇಕು. ಹಂಗಿರೋ ಎಲ್ಲಿ ಹುಡುಕಿರೋ ಸಿಕ್ಕಲ್ವಲ್ಲ. ಐತೆ, ಅದಕ್ಕೆ ಬುದ್ಧಿ ಕಲ್ಸಾರೆ ಅಪ್ಪ ಅಮ್ಮ. ಅಲ್ಲ ಈ ಕಲ್ಸ ಐತೆ, ಎಣ್ಣೆ ಮೇಲೆ ಜಾಸ್ತಿ ಇದು ಮಾಡ್ಕೊಂಬಾರ್ದು ಅವ್ರ ಅಪ್ಪ ಅಮ್ಮ. ಮಗಳು ಕಣ್ಣೀರು ಹಚ್ಕೊಂಬತ್ತದಂಗೆ ಕರುಣೆ ತೋರಿಸ್ಬಾರ್ದು ಕಡೆಯ. ಬುದ್ಧಿ ಕಲ್ಸ್ಬೇಕು ಮಕ್ಕಳಿಗೆ. ಅಮ್ಮ ಕಷ್ಟ ಸುಖ ಬಂದ್ರು ಆ ಗಂಡು ಮನೆಗೆ ಕಾಲ ಕಳಿಬೇಕು ಕಣಮ್ಮ. ಅವ್ರೇನು ಅಂತಾರಲ್ಲ ಕಣಮ್ಮ, 100 ತಾಂಡ ಕಳೆ ಹುಡುಗಿ ಹಿಂಗಂದ್ರು ಹಂಗಂದ್ರು, ಅಮ್ಮ ಬದುಕು ಮಾಡಿದ್ರು ಮಾಡಿಲ್ಲ ಅಂದರು ನಮ್ಮ ಅತ್ತೆ ಒಳ್ಳೆನಲ್ಲ, ನಮ್ಮ ಮಾವ ಒಳ್ಳೆನಲ್ಲ ಅಂತ ನಾವು ದೂರ ಹೇಳ್ಬಾರ್ದು. ಕಷ್ಟ ಸುಖ ನೀವು ನೀಚ್ಕೊಂಡು ಎಲ್ಲ ನೋಡ್ಕೊಂಡಿದ್ರೆ ಅವ್ರಿಗೆ ಅನುಕೂಲ. ಅಜ್ಜ ಅಜ್ಜಿ ಯಾಕೆ ನೆಗದಾಡ್ತಾರೆ? ಅವ್ರಿಗೆ ಇಷ್ಟಪ್ಪ ಮುದ್ದೆ, ಇಷ್ಟು ಅನ್ನ, ಅವ್ರ ಸೇವೆ ಆಯ್ತು. ಅವ್ರಿನ್ನೇನಕ್ಕೆ ಇವ್ರು ಚೆನ್ನಾಗಿರಲಿ ಅಂತ ತಾನೇ ಅವ್ರು ಒದ್ದಾಡೋದು ಅಜ್ಜ ಅಜ್ಜಿ. ಏನಯ್ಯ ಅಜ್ಜ ಹಂಗಂದ ಅಜ್ಜಿ ಹಿಂಗಂದು ಅಂತ 100 ಹೊತ್ಕೊಂಡೆ ತವ್ರ ಮನೆಗೆ ಹೇಳಿರಿ ನಿಜ ಅಂತ ತಿಳ್ಕೊಂತಾರೆ ಕಣಯ್ಯೋ. ಈಗ ಏನೋ ಓದಿಸಿ ನಾವು ಮಾಡಿ ಮದುವೆ ಮಾಡಿರ್ತೀವಿ. ಹಿಂಗ ಬಂದು ನಾನು ಬಿಲ್ಕುಲ್ ನಾನು ಅಲ್ಲಿರಲ್ಲ, ಬಾಳಕ್ಕಾಗಲ್ಲ ಕಾಲ ಜಾಸ್ತಿ ಕಿರ್ಕೊಳ ಕೂಡ ನಾನಿರಲ್ಲ, ಅದ್ರ ಡೈವರ್ಸ್ ಕೊಡ್ಸ್ರಿ, ಹೋಗಿ ನಾನು ಸಾಯ್ತೀನಿ ಅಂತ ಬಂದು ಕಿರುಕುಳ ಕೊಡ್ತಾರಲ್ಲ, ನಾವೇ ಮಾಡೋಣ. ಸಾಯ ಸಂಪತ್ತಿಗೆ ಯಾಕೆ ಮದುವೆ ಆಗಿದ್ದೆ ಅಂತಾನ ರವತ್ತು ಅಪ್ಪ ಅಮ್ಮ ತಾಯಿ ತಂದೆ ಮಗಳಿಗೆ ಬುದ್ಧಿ ಹೇಳ್ಬೇಕಲ್ವನೇ. ಬುದ್ಧಿ ಹೇಳಿ ಕಳಿಸಿದ್ವಲ್ಲ, ಇರ್ತೀವಿ ಅಂತ ಅಂದವ್ರು ಈಗ ಬಂದು ನಮ್ಗೆ ಕಿರುಕುಳ ಕೊಡ್ತಾರಲ್ಲ. ಕಿರುಕುಳ ಕೊಡ್ತಾಳೆ ಅಂತ 12 ದೂರ ಹೇಳ್ತಾಳೆ ಅಮ್ಮಯ್ಯ ಹೋಗಿ. ಈಗ ನಾವು ಅದಕ್ಕೆ ಮಾಡ್ಬೇಕು, ಏನ್ ಮಾಡ್ಬೇಕು? ಡೈವರ್ಸ್ ಕೊಡ್ಬೇಕು, ಭಾಗ ತಗೋಬೇಕು. ಭಾಗ ಅಂದ್ರೆ ಏನ್ ಕೊಡೋದು? ಡೈವರ್ಸ್ ತಗೊಂಡು ಹೋಗ್ಬಿಟ್ರೆ ಇವನ್ನ ಗಂಡ ಸಾಕಾರ ಯಾರು? ಅವ ಅಮ್ಮನ ಗಂಡನ ಕಷ್ಟ ಸುಖ ನೋಡ್ಯಾರ ಯಾರಯ್ಯ? ಕಷ್ಟ ಸುಖ ನೋಡ ಅಂತಂದ್ರೆ ಈಗ ಹಂಗ ಐತೆ ಪರಿಸ್ಥಿತಿ. ಈಗ ನಾವು ಒಟ್ಟಿನಾಗ ಗಂಡ ಬೈ ಬೇಕಲ್ಲ ಬಿಲ್ಕುಲ್ಲು, ನಾನು ಹೋಗಲ್ಲ ಅಂತ ಹಠ ಹಿಡಿತಾಳಿ. ಭಾಗ ಕೊಡ್ತ ನಡೀರಿ ಅಂತವ. ನಿನಗೆ ಭಾಗ ಮಾತ್ರ ಬೇಕು, ಗಂಡ ಬೇಕಲ್ವಾ? ಗಂಡ ಅವ್ನು ಎಂತ ನನ್ನಾಗಿಲ್ಲ, ಅವ್ನು ಬೇಕಲ್ವಾ? ಬೇಕಿಲ್ಲ. ಬೇಕಲ್ದ ಮೇಲೆ ಯಾಕೆ ಮದುವೆ ಹೋಗಿದ್ದೆ ಅಂತ ತಗೊಂಡು ಬಿಟ್ಬಿಡ್ತೀನಿ ನಿನ್ನ ಮಾದಚ್ಚೋದು. ಅದು ಬೇಕಲ್ಲ. ಈಗ ಅವಾಗ ಆದೆ, ಈಗ ನಾನು ಕಿರುಕುಳ ಕೊಡ್ತಾನೆ ಇಸ ಕೊಡ್ದು ಅದ್ಕೋಗ್ಬಿಡ್ತೀನಿ. ಅದೇನ್ ಮಾಡ್ತೀನಿ ಮಾಡಿ ಅಂತಾಳ ಅಪ್ಪ ಅಮ್ಮನ್ನ. ಅಪ್ಪ ಅಮ್ಮನ ಮಾತಿ ಮೀರ್ತಿರಲ್ಲ, ಎಷ್ಟು ಗೌರವ ಕೊಡೋದು ಅಪ್ಪ ಅಮ್ಮಗೆ. ಈಗಿನಾರ ಅವ್ರೆ ಹಬ್ಬ ಬೆಂಕಿ ಅಂತಲ್ಲ ಓಡ್ಯಾರ್ಕೊಂಡು ಬೆಂಕಿ ಅಂತಲ್ಲ ಓಡ್ಯಾರು, ಮಳ್ಳಿ ಹಂಗ ಇರ್ತಾರೆ, ಇಚ್ಚು ಬಿಡ್ತಾರಲ್ಲ ಬೆಂಕಿಯ. ಅಪ್ಪ ಅಮ್ಮನ ತಾಯಿ ತಂದೆ ಸಾವಿರ ಮಾತಾಡ್ತಾರೆ, ಗಣ್ಯರ ಅಪ್ಪ ಅಮ್ಮನ ಇರಂಗಿಲ್ಲ ಇವಾಗ. ಬೆಂಕಿ ಇಕ್ಕಿ ಬಿಡ್ತಾರೆ ಹಂಗ. ಅವ್ರು ಏನು ಮಾತಾಡ್ತಾರೆ, ಅವ್ರೆಂತ ಗೊಗ್ಗೈನಾಗಲಿ ಹಂಗಂದ್ರು ಹಿಂಗಂದ್ರು ಅಂತ ಆಲೆ ಹೋಗಿ 100ಕ್ಕೆ 100 ಗಂಟೆ ಹಾಕಿ ಚಾಡಿ ಹೇಳ್ತಾರೆ ಹುಡುಗಿಯರು. ಬಯಸ್ರಾಗಿರ್ಬೇಕಣೆಯವು. ಇನ್ಲಾರಿದ್ರು ಇನ್ಲು ಹುಡುಗಿಯರು ಒಕ್ಕಲ್ತನ ಮಾಡ್ಕೊಂಡು ಅಜ್ಜಿ ಸಾಯ್ಕೊಂಡು ಇವರೇ ನಮ್ಮ ಅಪ್ಪ ಅಮ್ಮ ಅಂತ ನಾನು ನೋಡ್ಕೊಳ್ಳೋ ಕಣೆ ಗೌರವಾಗಿ. ಇಷ್ಟೊಂದು ಲಜ್ಜೆಗಟ್ಟು ಕಿತ್ತೋಗಿರಲಿಲ್ಲ ಕಣೆಯ. ಇವಾಗ ನಂಗೆ ತುಂಬಾ ಅನ್ಸೋದು, ಏನು ಬುದ್ಧಿ ಕಲ್ತಾವೆ ಹೆಣ್ಮಕ್ಳಿಗೆ. ಒಂದು ಈಟನ ಗೌರವ ಇರ್ಬೇಕು ಕಣೋ, ಗೌರವ ಇರ್ಬೇಕು. ಏನು ಓದಲೆಯ ಸಂಸಾರ ಮಾಡ್ಕೊಂಡು ಹೋಗೋದು. ಈಗ ಓದಿರುವ ಇವತ್ತು ಪರಿಸ್ಥಿತಿಲಿ ಓದಿರೋ ಅದನ್ನ ಬಂದು ಅದ ಹೆಂಗೆ ಏನು ಅಂತ ಅನುಸರಿಸ ಮಾಡಕ್ ಆಗ್ದಲೇ ಇಂಥವ್ ಮಾಡ್ಕೊಂಬತ್ತವಲ್ಲ, ಇದಕ್ಕೆ ಮಾಡ್ಬೇಕು. ಇದಕ್ಕೆ ಮಾಡ್ಬೇಕು ಅಂದ್ರೆ ಅವ್ರಿಗೆ ಬುದ್ಧಿನೇ ಇಲ್ಲ. ಓದು ಬರ ಕರೆ ಹೊಡಿಯಕ್ ಕಲ್ತವ್ರ. ಓದು ಬರ ಯಾಕೆ ಕಲ್ತವ್ರಿ? ಓದು ಬರ ಕಲ್ತವ್ರಿ ಬುದ್ಧಿ ಇರ್ಬೇಕಲ್ಲ, ಚೆನ್ನಾಗಿ ಬುದ್ಧಿ ಇರ್ಬೇಕು. ಈಗ ಮತ್ತೆ ಹಂಗಿದ್ದು ಯಾಕೆ ಈಗ ಬಂದು ಎಲ್ಲಾ ತಿಳುವಳಿಕಿದ್ದು ಯಾಕೆ ಹಿಂಗ್ ಮಾಡ್ಕೊಂತಾವಿ? ಕಿರುಕುಳ ಕೊಟ್ಟವ್ರಂತ ಚಾಡಿ ಹೇಳೋದು ಯಾಕೆ? ಸುತ್ತಪ್ಪು ಕಣೆ ಅದಲ್ಲವ, ಸುತ್ತಪ್ಪು ಚಾಡಿ ಹೇಳ್ಬಾರ್ದು. ಓದು ಬರ ಕಲ್ತಿರೋರು ಇದಕ್ಕೆ ಓದು ಬರ ಕಲ್ತಿರೋರು ನೀವು. ಈಗ ಓದಿರೋರೇ ಮೋಸ ಮಾಡ್ತಾ ಇರೋದು. ಓದು ಬರ ಕಲ್ತಿರೋರೇ ಮೋಸ ಮಾಡೋದ? ಕಷ್ಟ ಐತ್ ಕಣ್ರಿ, ಜೀವನ ಮಾಡೋದು ತುಂಬಾ ಕಷ್ಟ ಐತಿ. ಒಟ್ಟಿನಾಗೆ ಗಂಡು ಮನೆಯಾಗ ಆಸ್ತಿ ದುಡ್ಡು ಒಡವೆ ಕಿತ್ಕೊಂಡು ಹೋಗಕ್ಕೆ ಮದುವೆಗೆ ಬರೋದು. ಅವ್ರು ಸೇವೆ ಮಾಡೋದು ಪರವಾಗಿಲ್ಲ, ಎಲ್ಲ ಹೊಡಿಬೇಕು ಅವ್ರ ಗಂಟ. ಅಯ್ಯಯ್ಯಪ್ಪ ಕಷ್ಟ ಐತ್ ಕಣ್ರಿ. ಹಿಂಗಾದ್ರೆ ಕಷ್ಟ ಐತಿ, ಕಾಲಸ್ಥಿತಿ ಕೆಟ್ಟೋತು. ಒಳ್ಳೆತನ ಒಳ್ಳೆ ಜನವೇ ಬೇಕಲ್ಲ. ಒಟ್ಟಿನಾಗೆ ಒಳ್ಳೇದು ಅಪರೂಪ.